ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಡ್ರೆಸ್ ಕಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ಡ್ರೆಸ್ಸನ್ನ ಸ್ಟಿಚ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಯೋಕ್ ಪಾಟ್ ಲೈನಿಂಗನ್ನು ತೊಗೊಂಡು ನೋಡಿ, ಕಾಟನ್ ಲೈನಿಂಗಿಗೆ ಈ ರೀತಿ ಗ್ಲೂನ ಅಪ್ಲೈ ಮಾಡ್ತಾ ಇದ್ದೀನಿ. ಈ ರೀತಿ ಗ್ಲೂ ಅಪ್ಲೈ ಮಾಡಿದ್ಮೇಲೆ ಒರಿಜಿನಲ್ ಕ್ಲಾತನ್ನ ತೊಗೊಂಬಂದು ಇದ್ರ ಮೇಲೆ ಹಾಕಿ ಈ ರೀತಿ ನೀಟಾಗಿ ಅಂಟಿಸ್ಬೇಕು. ನೋಡಿ, ಅಂಟಿಸಿ ಈ ರೀತಿ ಐರನ್ ಮಾಡಿದ್ರೆ ನಾವು ಸ್ಟಿಚ್ ಮಾಡೋದಕ್ಕಿಂತ ಈ ರೀತಿ ಗ್ಲೂ ಹಾಕಿ ಅಂಟಿಸಿದ್ರೆ ನಮಗೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಎರಡನ್ನೂ ಈ ರೀತಿ ಕಾಟನ್ ಲೈನಿಂಗಿಗೆ ಒರಿಜಿನಲ್ ಕ್ಲಾತನ್ನು ಅಟ್ಯಾಚ್ ಮಾಡಿದ್ದೀನಿ ಗ್ಲೂ ಹಾಕಿ. ನಾವೇನಿದೆ ಡಬಲ್ ಲೈನಿಂಗ್ನ ಯೂಸ್ ಮಾಡ್ತಾಯಿದ್ದೀವಿ. ಪಾಲಿಸ್ಟರ್ ಲೈನಿಂಗನ್ನ ನೋಡಿ ಈ ಥರ ಮೇಲೆ ಇಟ್ಕೊಂಡು ಒರಿಜಿನಲ್ ಲೈನಿಂಗ್ ಮೇಲೆ ಪಾಲಿಸ್ಟರ್ ಲೈನಿಂಗನ್ನು ಇಟ್ಕೊಂಡು ನಾವೇನಿಲ್ಲಿ ಫ್ರಂಟ್ ನೆಕ್ಗೆ ಸ್ವೀಟ್ ಆರ್ಟ್ ನೆಕ್ಕನ್ನು ಕ್ಯಾನ್ವಾಸ್ ಪೇಪರ್ ಮೇಲೆ ಕಟ್ ಮಾಡಿದ್ವಿ, ಅದನ್ನು ಈ ರೀತಿ ರೆಡಿ ಮಾಡಿಕೊಂಡು ಈ ರೀತಿ ಸೈಡ್ಸ್ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಫೋಲ್ಡ್ ಮಾಡಿ. ಈಗ ಇದನ್ನು ನೆಕ್ಗೆ ಸೆಂಟರಲ್ಲಿ ಈ ರೀತಿ ಇಟ್ಕೊಂಡು ಫಸ್ಟು ಒರಿಜಿನಲ್ ಕ್ಲಾತ್ ಮೇಲೆ ನಾವು ಪಾಲಿಸ್ಟರ್ ಲೈನಿಂಗನ್ನು ಇಟ್ಟು ಅದರ ಮೇಲೆ ನಾವು ಈ ರೀತಿ ಕ್ಯಾನ್ವಾಸ್ ನೆಕ್ಕನ್ನು ಇಟ್ಟು ಸ್ಟಿಚ್ ಮಾಡ್ತಾ ಇರೋದು. ಈ ರೀತಿ ಕ್ಯಾನ್ವಾಸ್ ಎಡ್ಜಲ್ಲಿ ನಾವು ಈ ರೀತಿ ನೆಕ್ ಶೇಪ್ ಏನಿದೆಯೋ ಅದೇ ರೀತಿ ಅದರ ಮೇಲೆ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡಿದ್ದಾದಮೇಲೆ ಆ ನೆಕ್ ಶೇಪ್ ಹೇಗಿದೆಯೋ ಹಾಗೆ ಒಂದು 1/4 ಇಂಚಷ್ಟು ಗ್ಯಾಪನ್ನು ಬಿಟ್ಟು ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಒಂದು 1/4 ಇಂಚಷ್ಟು ಕ್ಲಾತನ್ನು ಬಿಟ್ಟು ಈ ರೀತಿ ಕಟ್ ಮಾಡ್ಕೋಬೇಕು. ನೋಡಿ, ನಾವು ಇದನ್ನು ಉಲ್ಟಾ ಮಾಡ್ಕೊಳ್ಳೋದ್ರಿಂದ ನೋಡಿ ಅಲ್ಲಲ್ಲಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈಗ ನೋಡಿ, ನಾವು ಈಸಿಯಾಗಿ ಕ್ಯಾನ್ವಾಸನ್ನು ಮತ್ತು ಪಾಲಿಸ್ಟರ್ ಲೈನಿಂಗನ್ನು ಎರಡನ್ನೂ ಈ ರೀತಿ ಉಲ್ಟಾ ಮಾಡಿಕೊಂಡ್ರೆ ನಮಗೆ ನೆಕ್ ಶೇಪ್ ಅನ್ನೋದು ಈ ಥರ ಬರುತ್ತೆ. ನಾವೇನು ಕ್ಯಾನ್ವಾಸ್ ನೆಕ್ ಪೇಪರ್ನ ಸ್ಟಿಚ್ ಮಾಡಿರ್ತೀವೋ ಅದನ್ನು ಪಾಲಿಸ್ಟರ್ ಲೈನಿಂಗ್ಗೆ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಸ್ಟಿಚ್ ಮಾಡಿಕೊಂಡು ಈಗ ನೆಕ್ಕನ್ನು ಈ ಥರ ನೀಟಾಗಿ ಸರಿಪಡಿಸ್ಕೊಂಡು ಒರಿಜಿನಲ್ ಕ್ಲಾತು ಔಟ್ ಸೈಡಿಗೆ ಬರದೇ ಇರೋ ಥರ ಈ ರೀತಿ ನೀಟಾಗಿ ಸರಿಪಡಿಸ್ಕೊಂಡು ಎಡ್ಜಲ್ಲಿ ನಾವು ಆ ನೆಕ್ ಶೇಪ್ ಹೇಗಿದೆಯೋ ಹಾಗೆ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ, ಈ ರೀತಿ. ಫ್ರೆಂಡ್ಸ್, ನಾನು ಸ್ಟಿಚಿಂಗ್ ಮಾಡಬೇಕಾದ್ರೆ ಯಾವುದೋ ಕಾಲ್ಸ್ ಬಂತು, ಅದಕ್ಕೋಸ್ಕರ ವಿಡಿಯೋ ಈ ರೀತಿ ರೆಕಾರ್ಡ್ ಆಗಿದೆ. ನೆಕ್ಸ್ಟ್ ಟೈಮ್ ಸ್ಟಿಚಿಂಗ್ ವಿಡಿಯೋಸ್ ಹಾಕಿದಾಗ ಈ ರೀತಿ ಮಿಸ್ಟೇಕ್ಸ್ ಆಗದಿರೋ ಥರ ನೋಡ್ಕೊಳ್ತೀನಿ. ಇದೊಂದು ವಿಡಿಯೋನ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈಗ ಏನು ಪಾಲಿಸ್ಟರ್ ಲೈನಿಂಗ್ ಇದೆಯೋ ಅದನ್ನು ಈ ರೀತಿ ಒರಿಜಿನಲ್ ಕ್ಲಾತಿಗೆ ಸ್ಟಿಚ್ ಮಾಡಬೇಕು. ಮತ್ತು ಸ್ಟಿಚ್ ಮಾಡಿ ಎಕ್ಸ್ಟ್ರಾ ಏನಿದೆಯೋ ಅದನ್ನು ಈ ರೀತಿ ಟ್ರಿಮ್ ಮಾಡ್ಕೋಬೇಕು. ಈಗ ಫ್ರಂಟಲ್ಲಿ ಡಾಟ್ಸ್ನ ಹಿಡಿಬೇಕು. ಫ್ರಂಟ್ ಡಾಟ್ಸ್ಗೋಸ್ಕರ 4 ಇಂಚಿಗೆ ಸೆಂಟರಿಂದ 4 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಡಾಟ್ ಲೆಂತ್ ಬಂದು 5 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು 2 ಡಾಟ್ಸ್ನ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಸೇಮ್ ಇದೇ ರೀತಿಯೇ ಬ್ಯಾಕ್ ಪಾರ್ಟನ್ನು ಕೂಡ ನಾವು ಮೈನ್ ಫ್ಯಾಬ್ರಿಕ್ಕು ಮತ್ತು ಕಾಟನ್ ಫ್ಯಾಬ್ರಿಕ್ನ ಏನು ಗ್ಲೂ ಹಾಕಿ ನಾವು ಅಂಟಿಸ್ಕೊಂಡಿರ್ತೀವೋ ಆ ಫ್ಯಾಬ್ರಿಕ್ ಮೇಲೆ ಪಾಲಿಸ್ಟರ್ ಲೈನಿಂಗ್ನ ಇಟ್ಟು ಈ ರೀತಿ ಏನು ಬ್ಯಾಕ್ ನೆಕ್ ರೌಂಡ್ ಶೇಪ್ ಇರುತ್ತೋ ಅದನ್ನು ಸ್ಟಿಚ್ ಮಾಡಿ ಮತ್ತು ಅಲ್ಲಲ್ಲಿ ಕಟ್ಸ್ನ ಕೊಟ್ಟು ಈ ರೀತಿ ಉಲ್ಟಾ ಮಾಡ್ಕೋಬೇಕು. ಆಮೇಲೆ ಪಾಲಿಸ್ಟರ್ ಮೈನ್ ಫ್ಯಾಬ್ರಿಕ್ಗೆ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಏನಿದೆಯೋ ಆ ಕ್ಲಾತನ್ನು ಈ ರೀತಿ ಟ್ರಿಮ್ ಮಾಡ್ಕೋಬೇಕು. ನೋಡಿ, ಈಗ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ರೆಡಿ ಆಯಿತು. ಈಗ ಬ್ಯಾಕ್ ಪಾರ್ಟಲ್ಲಿ ನಾನು ಸ್ಟ್ಯಾಕ್ಸ್ನ ಸ್ಟಿಚ್ ಮಾಡಿಕೊಳ್ಳೋದಕ್ಕೋಸ್ಕರ ನೋಡಿ ಈ ರೀತಿ ಕ್ಲಾತನ್ನು ಕ್ರಾಸಾಗಿ ಕಟ್ ಮಾಡ್ಕೋಬೇಕು. 1.5 ಇಂಚ್ ಇರೋ ಥರ ನಾನು 2 ಪೀಸ್ಗಳನ್ನ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡಿಕೊಂಡು ಈ ಟ್ಯಾಕ್ಸ್ನ ಸ್ಟಿಚ್ ಮಾಡ್ಕೊಳ್ಳೋ ಉದ್ದೇಶ ಇಷ್ಟೇ. ಡ್ರೆಸ್ ಫಿಟ್ಟಿಂಗ್ ಏನಾದರೂ ಲೂಸ್ ಆದರೆ ಹಿಂದೆ ಈ ಟ್ಯಾಕ್ಸ್ನ ಟೈ ಮಾಡಿಕೊಂಡ್ರೆ ಫಿಟ್ಟಿಂಗ್ ಚೆನ್ನಾಗಿರುತ್ತೆ, ಸ್ವಲ್ಪ ಟೈಟಾಗಿ ಕಾಣಿಸುತ್ತೆ ಅಂತ ಉದ್ದೇಶಕ್ಕಷ್ಟೇ ನಾನು ಈ ಟ್ಯಾಕ್ಸ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಸ್ಟಿಚ್ ಮಾಡಿಕೊಂಡು ನಾನು ಅದನ್ನು ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ. ಒಂದು ದಬ್ಬಣ ತಗೊಂಡು ಅದನ್ನು ದಬ್ಬಣದ ಸಹಾಯದಿಂದ ಈ ರೀತಿ ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ.
ಎರಡೂ ಟ್ಯಾಗ್ಸ್ನ ಇದೇ ರೀತಿ ರೆಡಿ ಮಾಡಿಕೊಂಡು ನಾವು ಬ್ಯಾಕ್ ಪಾರ್ಟಲ್ಲಿ ಏನು ಡಾಟ್ಸ್ನ ಸ್ಟಿಚ್ ಮಾಡ್ತೀವೋ ಆ ಪ್ಲೇಸಲ್ಲಿ ಇದನ್ನು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಎಡ್ಜಲ್ಲಿ ಸ್ಟಿಚ್ಚನ್ನು ಹಾಕ್ಕೊಂಡು ಎರಡನ್ನೂ ಇದೇ ರೀತಿ ರೆಡಿ ಮಾಡ್ಕೋಬೇಕು. ಈಗ ಬ್ಯಾಕ್ ಪಾರ್ಟಲ್ಲಿ ನಾವೇನು ಡಾಟ್ಸ್ನ ಸ್ಟಿಚ್ ಮಾಡ್ತೀವೋ ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು 5 ಇಂಚಸ್ ಲೆಂತ್ಗೆ ನಾವು ಡಾಟ್ ಮಾರ್ಕ್ನ ಮಾಡಿಕೊಂಡಾಗ ಎರಡೂ ಕಡೆ 2.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಅಲ್ಲಿ ಈ ಟ್ಯಾಗ್ನ ಇಟ್ಕೊಂಡು ಈ ರೀತಿ ಡಾಟನ್ನು ಸ್ಟಿಚ್ ಮಾಡ್ಕೋಬೇಕು. ಕೆಲವರು ಈ ಟ್ಯಾಗ್ಸ್ನ ಸೈಡಲ್ಲಿ ಸ್ಟಿಚ್ ಮಾಡ್ತಾರೆ. ನಾನು ಇದನ್ನು ಡಾಟ್ಸ್ ಹತ್ರ ಸ್ಟಿಚ್ ಮಾಡ್ಕೊಳ್ತೀನಿ. ನೋಡಿ ಎರಡೂ ಕಡೆ ಈಕ್ವಲ್ ಆಗಿ ಬರೋ ಥರ 2.5 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಆ 2.5 ಇಂಚಸ್ ಹತ್ರ ಟ್ಯಾಗ್ನ ಇಟ್ಕೊಂಡು ಈ ರೀತಿ ಡಾಟ್ನ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಬರುತ್ತೆ ಟ್ಯಾಗ್ಸು. ಈಗ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಶೋಲ್ಡರ್ನ ಈ ರೀತಿ ಒಂದ್ರ ಮೇಲೆ ಒಂದು ಪ್ಲೇಸ್ ಮಾಡಿ ಈ ರೀತಿ ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಶೋಲ್ಡರ್ನ ಜಾಯಿಂಟ್ ಮಾಡ್ಕೊಳ್ಬೇಕು. ನೋಡಿ ನಾವು ನೀಟಾಗಿ ಕಟಿಂಗ್ ಮಾಡಿಕೊಂಡ್ರೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಏನೂ ಹೆಚ್ಚು ಕಡಿಮೆ ಬರೋದಿಲ್ಲ. ಇಲ್ಲಿಗೆ ಯೋಕ್ ಪಾರ್ಟ್ ರೆಡಿ ಆಯಿತು. ಈಗ ಸ್ಕರ್ಟ್ ಪಾರ್ಟ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನಾವೇನು ಫುಲ್ ಸರ್ಕಲ್ ಅಂಬ್ರೆಲ್ನ ಕಟ್ ಮಾಡಿದ್ವೋ ಅಲ್ಲಿ ಒಂದು ಸೈಡು ನಮಗೆ 4 ಜಾಯಿಂಟ್ಸ್ ಬೀಳುತ್ತೆ. ನೋಡಿ ಈ ರೀತಿ ಫ್ರಂಟ್ಗೆ 2 ಜಾಯಿಂಟ್ಸು, ಬ್ಯಾಕ್ ಪಾರ್ಟ್ಗೆ ಈ ರೀತಿ 2 ಜಾಯಿಂಟ್ಸ್ನ ಬೀಳುತ್ತೆ. ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೋಬೇಕು. ನಿಮ್ಮ ಹತ್ರ ಓವರ್ಲಾಕ್ ಅವೈಲೇಬಲ್ ಇಲ್ಲ ಅಂದರೆ ಫೋಲ್ಡ್ ಮಾಡಿಬಿಟ್ಟು ಸಣ್ಣದಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಇದು ಜಾರ್ಜೆಟ್ ಫ್ಯಾಬ್ರಿಕ್ ಆಗಿರೋದ್ರಿಂದ ನೀವು ಸಣ್ಣದಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿಲ್ಲ ಅಂದರೆ ಎಲ್ಲ ದಾರಗಳು ಬಂದುಬಿಡುತ್ತೆ. ನನ್ನ ಹತ್ರ ಓವರ್ಲಾಕ್ ಇರೋದ್ರಿಂದ ನಾನು ಓವರ್ಲಾಕ್ ಮಾಡ್ಕೊಂಡಿದ್ದೀನಿ. ನೋಡಿ ಹಾಗೆ ಲೈನಿಂಗು ಕೂಡ ನಾವು ಈ ರೀತಿ ಜಾಯಿಂಟ್ಸ್ನ ಸ್ಟಿಚ್ ಮಾಡ್ಕೋಬೇಕು. ಫಸ್ಟು ಲೈನಿಂಗಿಗೆ 2 ಜಾಯಿಂಟ್ಸನ್ನು ನಾವು ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಈ ರೀತಿ ಸೆಂಟರ್ಗೆ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಪ್ರತಿ ಸ್ಟಿಚ್ ಹತ್ರ ನಾನು ಡಬಲ್ ಸ್ಟಿಚ್ಚನ್ನು ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೋ ಅಲ್ಲಿ ಸೆಂಟ್ರಿಗೆ ಈ ರೀತಿ ಪ್ಲೇಸ್ ಮಾಡಿ ಈ ರೀತಿ ಲೈನಿಂಗಿಗೆ ಪೀಸನ್ನು ಜಾಯಿಂಟ್ ಮಾಡ್ಕೋಬೇಕು. ಈ ವಿಡಿಯೋದಲ್ಲಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದು ವಿಡಿಯೋನ ಮಾಡಿ ನಿಮಗೆ ಅರ್ಥ ಆಗೋ ಥರ ವಿಡಿಯೋನ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೋಡಿ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಪ್ರತಿ ಸ್ಟಿಚ್ ಮೇಲೆ ನೀವು ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ನಾನಿಲ್ಲಿ ಮತ್ತೆ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೂ ಕೂಡ ನೀವು ಓವರ್ಲಾಕನ್ನು ಮಾಡ್ಕೋಬೇಕು. ಒಂದು ವೇಳೆ ನಿಮ್ಮ ಹತ್ರ ಓವರ್ಲಾಕ್ ಇಲ್ಲ ಅಂದರೆ ಸಣ್ಣದಾಗಿ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈಗ ನೆಲದ ಮೇಲೆ ಈ ಥರ ಹಾಸ್ಕೊಂಡು ಕರೆಕ್ಟಾಗಿ ನಾವೇನು ಜಾಯಿಂಟ್ಸನ್ನ ಸ್ಟಿಚ್ ಮಾಡಿದ್ದೀವಿ ಅದು ಕರೆಕ್ಟಾಗಿ ಇದೆಯೋ ಇಲ್ವಂತ ಚೆಕ್ ಮಾಡಿಕೊಂಡು ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಅದನ್ನು ಈ ರೀತಿ ಟ್ರಿಮ್ ಮಾಡ್ಕೋಬೇಕು. ಆ್ಯಸ್ ಇಟ್ ಈಸ್ ಮೈನ್ ಫ್ಯಾಬ್ರಿಕ್ನು ಈ ರೀತಿ ನೆಲದ ಮೇಲೆ ಹಾಸ್ಕೊಂಡು ನೋಡಿ ಈ ರೀತಿ ಒಂದು ಕಾರ್ನರ್ನ ಈ ರೀತಿ ಇನ್ನೊಂದು ಕಾರ್ನರ್ಗೆ ಈ ರೀತಿ ಪ್ಲೇಸ್ ಮಾಡಿ ನೋಡಿ ಈ ರೀತಿ ಎಕ್ಸ್ಟ್ರಾ ಏನಿರುತ್ತೋ ಅದನ್ನು ನೀಟಾಗಿ ಈ ರೀತಿ ಟ್ರಿಮ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟ್ ಎರಡೂ ಮೈನ್ ಪೀಸ್ಗಳನ್ನ ಈ ರೀತಿ ಫ್ಲೋರ್ ಮೇಲೆ ಸ್ಪ್ರೆಡ್ ಮಾಡಿ ನೋಡಿ ಈ ರೀತಿ ಒಂದು ಕಾರ್ನರ್ನ ತೆಗೆದು ಇನ್ನೊಂದು ಕಾರ್ನರ್ ಮೇಲೆ ಈ ರೀತಿ ಹಾಕಿ ಎಕ್ಸ್ಟ್ರಾ ಏನಿರುತ್ತೋ ಆ ಫ್ಯಾಬ್ರಿಕ್ನ ಈ ರೀತಿ ಟ್ರಿಮ್ ಮಾಡ್ಕೋಬೇಕು. ನೋಡಿ ನಾನು ಟ್ರಿಮ್ ಮಾಡಿಕೊಂಡು ಅದಕ್ಕೆ ಓವರ್ಲಾಕ್ ಕೂಡ ಮಾಡ್ಕೊಂಡಿದ್ದೀನಿ. ಈಗ ಯೋಕ್ ಪಾರ್ಟ್ಗೆ ಸ್ಲೀವ್ಸನ್ನ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಎಡ್ಜಲ್ಲಿ ನಾನಿಲ್ಲಿ ಫುಲ್ ಸ್ಲೀವ್ಸ್ನ ಸ್ಟಿಚ್ ಮಾಡ್ಕೊಳ್ತಾ ಇರೋದ್ರಿಂದ ನೋಡಿ ಎಡ್ಜಲ್ಲಿ ಈ ರೀತಿ 2 ಫೋಲ್ಡಿಂಗ್ಸ್ನ ಹಾಕಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ಈ ಥರ ಚೆಕ್ ಮಾಡ್ಕೋಬೇಕು. ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಇಲ್ಲಿ ಕಟಿಂಗ್ ಮಾಡ್ಕೋಬೇಕು. ಈಗ ಸೆಂಟರ್ ಶೋಲ್ಡರ್ ಹತ್ರ ಈ ರೀತಿ ಪ್ಲೇಸ್ ಮಾಡಿಕೊಂಡು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕು. ಸ್ಲೀವ್ಸ್ನ ಅಟ್ಯಾಚ್ ಮಾಡುವಾಗ ಸ್ಲೀವ್ಸ್ ಫ್ಯಾಬ್ರಿಕ್ ಏನಿರುತ್ತೋ ಅದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಬಾರ್ದು. ಫ್ಯಾಬ್ರಿಕ್ನ ಲೈಟಾಗಿ ನಾವು ಅಡ್ಜಸ್ಟ್ ಮಾಡ್ಕೊಳ್ತಾ ಸ್ಟಿಚ್ ಮಾಡಬೇಕು.
ನಾವು ಕ್ರಾಸ್ ಕಟ್ಟಿಂಗಲ್ಲಿ ಸ್ಲೀವ್ಸ್ನ ಕಟ್ ಮಾಡಿರ್ತೀವಿ. ನೀವು ಎಕ್ಸ್ಪ್ಯಾಂಡ್ ಮಾಡಿದಷ್ಟು ಅದು ಸಾಗ್ತಾನೆ ಇರುತ್ತೆ. ನಿಧಾನಕ್ಕೆ ಈ ರೀತಿ ಫ್ಯಾಬ್ರಿಕ್ನ ಅಡ್ಜಸ್ಟ್ ಮಾಡಿಕೊಂಡು ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕು. ಎರಡೂ ಕಡೆ ಇದೇ ರೀತಿ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕು. ನಾವೇನು ಫ್ರಂಟಲ್ಲಿ ಶೇಪ್ ತೆಗೆದಿರ್ತೀವೋ ಅದು ಫ್ರಂಟ್ ಸೈಡ್ಗೆ ಬರಬೇಕು. ಆ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈಗ ಸ್ಕರ್ಟ್ ಪಾರ್ಟನ್ನು ಯೋಕ್ ಪಾರ್ಟ್ಗೆ ಈ ರೀತಿ ನೋಡಿ ಫಸ್ಟು ಮೆಜರ್ ಮಾಡ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ವೇಸ್ಟ್ ಲೈನ್ಗೆ ಸ್ಕರ್ಟ್ ಪಾರ್ಟು ಮ್ಯಾಚ್ ಸರಿ ಹೋಗುತ್ತೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ನೀವು ಯೋಕ್ ಪಾರ್ಟ್ಗೆ ಈ ಮೈನ್ ಫ್ಯಾಬ್ರಿಕ್ನ ಸ್ಟಿಚ್ ಮಾಡಬೇಕಾದ್ರೂ ಅಷ್ಟೇ ಕ್ಲಾತನ್ನು ಎಕ್ಸ್ಪ್ಯಾಂಡ್ ಮಾಡಿ ಅಥವಾ ಎಳೆದು ಸ್ಟಿಚ್ ಮಾಡಿಕೊಡ್ದು. ಈ ರೀತಿ ಕ್ಲಾತನ್ನು ಜೆಂಟಲಾಗಿ ಹಿಡ್ಕೊಂಡು ನೋಡಿ ಈ ರೀತಿ ನಾನು ಯಾವುದೇ ಕಾರಣಕ್ಕೂ ಸ್ಕರ್ಟ್ ಪಾರ್ಟ್ ಮೈನ್ ಫ್ಯಾಬ್ರಿಕ್ ಏನಿದೆಯೋ ಅದನ್ನು ಎಳೆದು ಸ್ಟಿಚ್ ಮಾಡ್ತಿಲ್ಲ. ಆ ರೀತಿ ಎಳೆದು ಸ್ಟಿಚ್ ಮಾಡಿದ್ರೆ ನಿಮಗೆ ಫಿನಿಶಿಂಗ್ ಅಷ್ಟು ನೀಟಾಗಿ ಬರೋದಿಲ್ಲ. ನಿಮ್ಮ ಹತ್ರ ಓವರ್ಲಾಕ್ ಮೆಷಿನ್ ಇದೆ ಅನ್ನೋದಾದರೆ ನೀವೇನು ಮೈನ್ ಫ್ಯಾಬ್ರಿಕ್ನ ಸ್ಟಿಚ್ ಮಾಡಿರ್ತೀರೋ ಯೋಕ್ ಪಾರ್ಟ್ಗೆ ಅದರ ಮೇಲೇ ನೀವು ಲೈನಿಂಗ್ ಪಾರ್ಟನ್ನು ಇಟ್ಟು ಸ್ಟಿಚ್ ಮಾಡ್ಕೋಬೋದು. ಒಂದು ವೇಳೆ ನಿಮ್ಮ ಹತ್ರ ಓವರ್ಲಾಕ್ ಮೆಷಿನ್ ಇಲ್ಲ ಅನ್ನೋದಾದರೆ ನೀವೇನು ಮೈನ್ ಫ್ಯಾಬ್ರಿಕ್ನ ಯೋಕ್ ಪಾರ್ಟ್ಗೆ ಸ್ಟಿಚ್ ಮಾಡಿರ್ತೀರೋ ಅದರ ಕೆಳಗಡೆ ಈಗ ನಾನೇನು ಸ್ಟಿಚ್ ಮಾಡ್ತಿದ್ದೀನೋ ಲೈನಿಂಗ್ ಪಾರ್ಟನ್ನು ಇಟ್ಟು ಸ್ಟಿಚ್ ಮಾಡಿದ್ರೆ ನಿಮಗೆ ಈ ಖರ್ಚು ಅನ್ನೋದು ಏನು ಕಾಣಿಸುತ್ತೋ ಅದು ನಿಮ್ಗೆ ಔಟ್ಸೈಡಿಗೆ ಕಾಣಿಸೋದಿಲ್ಲ. ನೋಡೋದಕ್ಕೆ ತುಂಬಾ ನೀಟಾಗಿರುತ್ತೆ. ನನ್ನ ಹತ್ರ ಓವರ್ಲಾಕ್ ಮಿಷಿನ್ ಇರೋದ್ರಿಂದ ನಾನೀಗ ಅದ್ರ ಮೇಲೇ ಸ್ಟಿಚ್ ಮಾಡಿ ನಾನು ಓವರ್ಲಾಕ್ ಮಾಡ್ಕೊಳ್ತೀನಿ. ಫ್ರಂಟ್ ಮತ್ತು ಬ್ಯಾಕ್ ಎರಡಕ್ಕೂ ಇದೇ ರೀತಿ ನಾನು ಯೋಕ್ ಪಾರ್ಟ್ಗೆ ಸ್ಕರ್ಟನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೋಡಿ ಅದಕ್ಕೆ ನಾನೀಗ ಓವರ್ಲಾಕ್ ಮಾಡ್ಕೊಂಬಂದೆ. ಈಗ ರಿಸ್ಟಲ್ ಹತ್ರ ನನಗೆ ಎಷ್ಟು ಇಂಚಸ್ ಬರುತ್ತೆ ಅಂತ ನಾನು ಚೆಕ್ ಮಾಡಿಕೊಂಡು ಸ್ಲೀವ್ಸ್ಗೆ ನೋಡಿ ಸ್ಲೀವ್ಸನ್ನ ಸ್ಟಿಚ್ ಮಾಡ್ಕೋಬೇಕು. ಫಸ್ಟು ಈ ರೀತಿ ಒಂದೊಂದು ಗುಂಡು ಪಿನ್ನನ್ನು ಈ ರೀತಿ ಸೆಟ್ ಮಾಡ್ಕೋಬೇಡಿ. ಹಾರ್ಮೋಲ್ ರೌಂಡಿಂಗ್ ಹತ್ರ ವೇಸ್ಟ್ ಹತ್ರ ಈ ರೀತಿ ಒಂದೊಂದು ಗುಂಡು ಪಿನ್ನನ್ನು ಈ ರೀತಿ ಹಾಕ್ಕೊಂಡು ನಂದು ರಿಸ್ಟ್ ರೌಂಡ್ ಬಂದು 8 ಇಂಚಸ್ ಇದೆ. ನಾನಿಲ್ಲಿ 4.5ಗೆ ಮಾರ್ಕ್ ಮಾಡಿಕೊಂಡು ಆ ಮಾರ್ಕ್ ಮಾಡಿರೋದ್ರ ಮೇಲೆ ಈ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ. ನೀವೇನು 1.5 ಇಂಚು ಫಿಟ್ಟಿಂಗ್ ಲೈನು ತೊಗೊಂಡಿರ್ತೀರೋ ಅದ್ರ ಪ್ರಕಾರ ಸೀವಿಂಗ್ ಅಲೋವೆನ್ಸಸ್ 1.5 ಇಂಚು ನಾವು ಎಕ್ಸ್ಟ್ರಾ ಏನು ತೊಗೊಂಡಿರ್ತೀರೋ ಆ ಸೀವಿಂಗ್ ಅಲೋವೆನ್ಸಸ್ನ ಬಿಟ್ಟು ನಾವು ಈ ರೀತಿ ಫಿಟ್ಟಿಂಗ್ ಲೈನನ್ನು ಸ್ಟಿಚ್ ಮಾಡ್ಕೋಬೇಕು. ನಾನು ಚೆಸ್ಟನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ವೇಸ್ಟ್ ಹತ್ರನೂ ಕೂಡ ನಾವೇನು 1.5 ಇಂಚು ಸೀವಿಂಗ್ ಅಲೋವೆನ್ಸಸ್ ಬಿಟ್ಟಿರ್ತೀವೋ ಅಲ್ಲೇ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಮತ್ತು ಸ್ಕರ್ಟ್ ಪಾರ್ಟ್ ಹತ್ರ ಬರೋ ಅಷ್ಟರಲ್ಲಿ ನೋಡಿ ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಎಲ್ಲವನ್ನು ಒಂದೇ ಸಮನಾಗಿ ಇಟ್ಕೊಂಡು ಒಂದು 3.5 ಇಂಚಸ್ ಅಥವಾ 4 ಇಂಚಸ್ವರೆಗೂ ನಾವು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಮೈನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಎರಡನ್ನೂ ಈಕ್ವಲಾಗಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಇಲ್ಲಿ ರಫ್ ಮಾಡಿಕೊಂಡು ಈಗ ಲೈನಿಂಗ್ ಪೀಸನ್ನು ಕೆಳಗಡೆದು ಮತ್ತು ಮೇಲೆಗಡೆ ಏನು ಲೈನಿಂಗ್ ಪೀಸಸ್ ಇದೆಯೋ ಅದನ್ನು ಸೈಡ್ಗೆ ಮೂವ್ ಮಾಡಿಕೊಂಡು ಒರಿಜಿನಲ್ ಪೀಸಸ್ನ ಮಾತ್ರ ನಾವು ಈ ರೀತಿ ಇಟ್ಕೊಂಡು ಒರಿಜಿನಲ್ ಪೀಸಸ್ನ ಮಾತ್ರ ಸ್ಟಿಚ್ ಮಾಡ್ಕೋಬೇಕು. ನೋಡಿ ನಾನು ಕೆಳಗಡೆ ಮತ್ತು ಮೇಲ್ಗಡೆ ಏನು ಲೈನಿಂಗ್ ಪೀಸ್ ಇದೆಯೋ ಅದನ್ನು ಸೈಡ್ಗೆ ಮೂವ್ ಮಾಡಿದ್ದೀನಿ. ಈಗ ನಾನು ಒರಿಜಿನಲ್ ಪೀಸಸ್ಗೆ ಮಾತ್ರ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಮೈನ್ ಫ್ಯಾಬ್ರಿಕ್ಗೆ ಮಾತ್ರ ಸ್ಟಿಚ್ಚನ್ನು ಹಾಕ್ಕೋಬೇಕು. ಲೈನಿಂಗ್ಗೆ ಸಪ್ರೇಟು ಮೈನ್ ಫ್ಯಾಬ್ರಿಕ್ಗೆ ಸಪ್ರೇಟಾಗಿ ನಾವು ರೀತಿ ಸ್ಟಿಚ್ಚನ್ನು ಮಾಡಿಕೊಂಡಾಗ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ. ನೀವು ಲೈನಿಂಗು ಮತ್ತು ಒರಿಜಿನಲ್ ಫ್ಯಾಬ್ರಿಕ್ ಎರಡನ್ನೂ ಸ್ಟಿಚಿಂಗ್ ಮಾಡೋದಾದರೆ ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ನೋಡಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ನಮಗೆ ಮೈನ್ ಫ್ಯಾಬ್ರಿಕ್ ಗೇರ್ ಬಂದು ಜಾಸ್ತಿನೇ ಬಂದಿರುತ್ತೆ. ನಾವಿಲ್ಲಿ ಲೈನಿಂಗನ್ನು ಬಂದು 3 ಮೀಟರ್ಸ್ ಮಾತ್ರ ಯೂಸ್ ಮಾಡ್ತಾ ಇರೋದ್ರಿಂದ ನೀವು ಎರಡನ್ನೂ ಸೇರಿಸಿ ಸ್ಟಿಚ್ ಮಾಡ್ಕೊಳ್ಳೋದ್ರೆ ಚೆನ್ನಾಗಿ ಕಾಣಿಸೋದಿಲ್ಲ. ಈ ರೀತಿ ಸಪ್ರೇಟಾಗಿ ಸ್ಟಿಚ್ ಮಾಡ್ಕೋಬೇಕು. ಈಗ ಮತ್ತೆ ಮೈನ್ ಫ್ಯಾಬ್ರಿಕ್ನ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ಲೈನಿಂಗನ್ನು ಮೈನ್ ಫ್ಯಾಬ್ರಿಕ್ನ ಸೈಡ್ಗೆ ಮೂವ್ ಮಾಡಿ ಲೈನಿಂಗನ್ನು ಸ್ಟಿಚ್ ಮಾಡ್ಕೋಬೇಕು. ನೋಡಿ
ಮೈನ್ ಫ್ಯಾಬ್ರಿಕ್ನ ಸೈಡ್ಗೆ ಮೂವ್ ಮಾಡಬೇಕು. ಈ ರೀತಿ ಲೈನಿಂಗನ್ನು ಸ್ಟಿಚ್ ಮಾಡ್ಕೋಬೇಕು. 4 ಪೀಸಸ್ನ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ಒಂದೇ ಸಲ ಜಾಯಿಂಟ್ ಮಾಡಿದರೆ ಚೆನ್ನಾಗಿ ಕಾಣಿಸೋದಿಲ್ಲ. ಈ ರೀತಿ ಸಪ್ರೇಟಾಗಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಮತ್ತು ನಿಮಗೆ ಇದ್ರ ಮೇಲೇನೂ ಕೂಡ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಎರಡೂ ಸೈಡ್ ಇದೇ ರೀತಿ ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ, ಈಗ ಇನ್ನೊಂದು ಸೈಡ್ ನಾನು ಇದೇ ರೀತಿ ಮಾರ್ಕ್ ಮಾಡಿಕೊಂಡು ಸೀವಿಂಗ್ ಅಲೌನ್ಸಸ್ ಏನಾಗ ನಾವು 1.5 ಇಂಚು ಬಿಟ್ಟಿರ್ತೀವೋ ಅದ್ರ ಪ್ರಕಾರ ಈ ರೀತಿ ಫಿಟ್ಟಿಂಗ್ ಲೈನನ್ನು ಸ್ಟಿಚ್ ಮಾಡ್ಕೋಬೇಕು. ಆರ್ಮೋಲ್ ರೌಂಡ್ ಹತ್ರನೂ ಅಷ್ಟೇ ಚೆಸ್ಟನ್ನು ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ, ಈ ರೀತಿ ಮಾರ್ಕ್ ಮಾಡಿಕೊಂಡು ಮಾರ್ಕ್ ಮಾಡಿರೋ ಪಾಯಿಂಟ್ ಮೇಲೆ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ವೇಸ್ಟು ಬ್ಯಾಕು ಮತ್ತು ಫ್ರಂಟ್ ಎರಡೂ ವೇಸ್ಟು ಸಮನಾಗಿ ಇಟ್ಕೊಂಡು ಸ್ಟಿಚ್ಚನ್ನು ಮಾಡಬೇಕು. ಇಲ್ಲಿ ಒಂದು ಮೇಲ್ಗಡೆ ಒಂದು ಕೆಳಗಡೆ ಬರೋ ಥರ ಸ್ಟಿಚ್ ಮಾಡಿದ್ರೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ. ನಾವು ಆ ಕಡೆ ಯಾವ ರೀತಿ ಸೈಡ್ ಜಾಯಿಂಟ್ಸ್ ಮಾಡಿಕೊಂಡು ಅದೇ ರೀತಿ ಈ ಕಡೆಯೂ ಜಾಯಿಂಟ್ಸನ್ನು ಮಾಡ್ಕೋಬೇಕು. ಇಲ್ಲಿ ಲೈನಿಂಗು ನಾನು ಕಟ್ ಮಾಡಿಲ್ಲ, ಜಸ್ಟ್ 3 ಇಂಚಸ್ ಮಾತ್ರ ಕಟ್ ಮಾಡಿದ್ದೀನಿ. ಅದಕ್ಕೋಸ್ಕರ ನಾನು ಇಲ್ಲಿ 3 ಇಂಚಸ್ವರೆಗೂ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮೈನ್ ಫ್ಯಾಬ್ರಿಕ್ನ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಸಮನಾಗಿ ಮೈನ್ ಫ್ಯಾಬ್ರಿಕ್ಸ್ನ ಇಟ್ಕೊಂಡು ಎಡ್ಜಲ್ಲಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ಹೋಗಬೇಕು. ನಿಮ್ಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ. ನಿಮಗೋಸ್ಕರ ಆದರೂ ಇನ್ನೊಂದು ಡ್ರೆಸ್ ಆ್ಯಂಡ್ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ವಿಡಿಯೋ ಮಾಡಿ ನಿಮ್ಗೆ ಅರ್ಥ ಆಗೋ ಥರ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನೋಡಿ, ಈ ರೀತಿ ಮೈನ್ ಫ್ಯಾಬ್ರಿಕ್ಗೆ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ನಾವೇನು ಆಗಲೇ 3 ಇಂಚಸ್ಗೆ ಸ್ಟಿಚ್ ಮಾಡಿದ್ವೋ ನೋಡಿ, ಆ ಸ್ಟಿಚ್ಚಸ್ ಸ್ಟಿಚ್ಚಸ್ ಹತ್ರ ಕೂಡ ಇನ್ನೂ ಮೇಲೆ 2 ಇಂಚಸ್ವರೆಗೂ ಈ ರೀತಿ ಹೋಗಿ ಅಲ್ಲಿ ರಫನ್ನು ಕೊಟ್ಟು ಮತ್ತು ಅದೇ ಸ್ಟಿಚ್ಚಸ್ ಮೇಲೆ ನಾವು ಇನ್ನೊಂದು ಸ್ಟಿಚ್ಚನ್ನು ಸ್ಟಿಚ್ ಮಾಡ್ಕೋಬೇಕು. ಪ್ರತಿ ಸ್ಟಿಚ್ ಹತ್ರ ನೀವು ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈಗ ನಿಮಗೆ ಎಕ್ಸ್ಟ್ರಾ ಎಷ್ಟು ಸ್ಟಿಚ್ಚಸ್ ಬೇಕಾಗುತ್ತೋ ಅಷ್ಟನ್ನು ನೀವು ವೇಸ್ಟ್ ಪಾರ್ಟ್ ಹತ್ರವರೆಗೂ ಹಾಕ್ಕೋಬೋದು. ನಾನಿಲ್ಲಿ 2-3 ಎಕ್ಸ್ಟ್ರಾ ಸ್ಟಿಚ್ಚಸನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಇಫ್ ಇನ್ ಕೇಸ್ ಫ್ಯೂಚರಲ್ಲಿ ನಾವು ದಪ್ಪ ಆದಾಗ ಈ ಸ್ಟಿಚಸ್ನ ಬಿಚ್ಕೊಂಡು ನಾವು ಡ್ರೆಸ್ಸನ್ನು ವೇರ್ ಮಾಡ್ಕೋಬೋದು. ನೋಡಿ, ನಾವೇನು ವೇಸ್ಟ್ ಲೈನ್ ಹತ್ರ ಈ 3 ಇಂಚಸ್ವರೆಗೂ ಹಾಕಿರ್ತೀನಿ ಅಲ್ಲಿವರೆಗೂ ಬಂದು ಈ ಸ್ಟಿಚಸ್ನ ಕ್ರಾಸಾಗಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈಗ ಏನು ಲೈನಿಂಗ್ ಫ್ಯಾಬ್ರಿಕ್ ಇದೆಯೋ ಅದನ್ನು ಈ ರೀತಿ ಡಬಲ್ ಫೋಲ್ಡಿಂಗಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೋಬೇಕು. ಮೈನ್ ಫ್ಯಾಬ್ರಿಕ್ಗೆ ನಾನಿಲ್ಲಿ ಜಿಗ್ಜ್ಯಾಗನ್ನು ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಜಿಗ್ಜ್ಯಾಗ್ ಅವೈಲೇಬಲ್ ಇಲ್ಲ ಅಂದರೆ ನೀವು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೋದು. ಜಿಗ್ಜ್ಯಾಗ್ ಮಾಡಿಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಫೈನಲ್ ಆಗಿ ನಾನು ಸ್ಟಿಚ್ ಮಾಡಿರೋ ಡ್ರೆಸ್ ಈ ರೀತಿ ಔಟ್ಲುಕ್ ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.